ಹಾಯ್ ಎಲ್ರಿಗೂ, ಇವತ್ತು ಕ್ಯಾಪ್ಸಿಕಮ್ ಆಲೂಗಡ್ಡೆ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಹೇಳ್ತೀನಿ. ಇವಾಗ ಒಂದು ಮಿಕ್ಸರ್ ಜಾರಲ್ಲಿ 4 ಟೊಮೊಟೊನ ಪ್ಯೂರಿ ಮಾಡ್ಕೋಬೇಕು. ಈ ಥರ 4 ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ಆಗಿದೆ, ಆ ಸೈಡ್ಗಿಟ್ಟು ಇವಾಗ ಒಂದು ಬೌಲಲ್ಲಿ ಮೊಸರು ಹಾಕ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಇದು ಅರಿಶಿನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆಗಿದೆ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ, ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದೊಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇವಾಗ ನಾವು ಮಸಾಲೆ ಕಲಸಿಟ್ಟಿದ್ವಲ್ಲ ಮೊಸರಲ್ಲಿ, ಅದು ಹಾಕ್ಕೊಳ್ಳೋಣ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಣ್ಣೆನೆಲ್ಲ ಫ್ರೈ ಆಗಬೇಕು ಇದು. ಇವಾಗ ಟೊಮೊಟೊ ಪ್ಯೂರಿ ಹಾಕ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎಣ್ಣೆ ಬಿಡೋವರೆಗೂ ಈ ಥರ ಕುಕ್ ಮಾಡ್ಕೊಳ್ಳೋಣ. ಈಗ ಕುದೀತಾ ಇದೆ ಮಸಾಲೆ. ಇವಾಗ ಕಿಚನ್ ಕಿಂಗ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಈ ಥರ ಕುದಿಬೇಕು. ಇವಾಗ ಆಲೂಗಡ್ಡೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ ನಾನು. ಅದು ಬೇಯ್ತಾ ಇರಲಿ. ಇವಾಗ ಸ್ಟವ್ ಮೇಲೆ ಇನ್ನೊಂದು ಪ್ಯಾನಲ್ಲಿ ಬೆಣ್ಣೆ ಹಾಕ್ಕೊಳ್ಳಿ. ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರೋದು ಸಣ್ಣಕ್ಕೆ ಈ ಥರ, ಈರುಳ್ಳಿನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಈ ಮಸಾಲೆ ಕುದೀತಾ ಇದೆಯಲ್ಲ, ಅದರಲ್ಲಿ ಇದು ಫ್ರೈ ಮಾಡಿದ್ದಾಗಿದೆ. ಅದು ಎತ್ಕೊಬಂದು ಇದರಲ್ಲಿ ಹಾಕ್ಬಿಡೋಣ. ಮಸಾಲೆ ಕುದೀತಾ ಇರಬೇಕಾದ್ರೆ ಹಾಕ್ಬಿಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ